ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆ ಈ ದಿವಸ ತ್ರಿವೇಣಿ ಸಂಗಮದಲ್ಲಿ ಯಾವ ಕಾರಣಕ್ಕಾಗಿ ಸ್ನಾನವನ್ನು ಮಾಡಬೇಕು, ಹಾಗೆಯೇ ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಆಗದೇ ಇದ್ದವರು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು, ಹಾಗೆಯೇ ವಿಶೇಷವಾಗಿ ಈ ದಿವಸ ಏನೆಲ್ಲ ದಾನಗಳನ್ನು ಮಾಡಬೇಕು, ಅದರ ಮಹತ್ವ ಏನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಘ ಮಾಸದಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಪುಣ್ಯ ಸ್ನಾನ ಅಂತ ಮಾಡ್ತಾರೆ. ಅಂದರೆ ಮಾಘ ಸ್ನಾನ ಅಂತ ಹೇಳಿ ಸೂರ್ಯೋದಯಕ್ಕೂ ಮುನ್ನ ಈ ಮಾಘ ಮಾಸದಲ್ಲಿ ಮಾಡುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಈ ಮಾಘ ಮಾಸದಲ್ಲಿ ಒಂದು ದಿನನಾದರೂ ಕೂಡ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ತ್ರಿಮೂರ್ತಿಗಳು ಈ ಮಾಘ ಮಾಸದಲ್ಲಿ ಆ ತ್ರಿವೇಣಿ ಸಂಗಮ ಆಗುವಂಥ ಸ್ಥಳದಲ್ಲಿ ಬಂದು ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಅಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಪಾಪ ವಿಮೋಚನೆಯಾಗುತ್ತೆ, ನಮ್ಮ ಕರ್ಮಗಳು ಕಳೆಯುತ್ತೆ, ಹಾಗೆಯೇ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದನೇ ಈ ಮಾಘ ಮಾಸದ ಸ್ನಾನಕ್ಕೆ ಬಹಳನೇ ಒಂದು ವಿಶೇಷತೆ ಇದೆ. ಇನ್ನು ಯಾರಿಗೆಲ್ಲ ತ್ರಿವೇಣಿ ಸಂಗಮದಲ್ಲಿ ಹೋಗಿಬಿಟ್ಟು ಸ್ನಾನವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವರು ಮನೆಯಲ್ಲಿ ಯಾವ ರೀತಿ ಸ್ನಾನ ಮಾಡಬೇಕಂತ ಹೇಳಿದ್ರೆ, ಆ ದಿವಸ ಸೂರ್ಯೋದಯಕ್ಕೂ ಮುನ್ನವೇ ಸ್ನಾನವನ್ನು ಮಾಡಬೇಕಾಗತ್ತೆ. ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ಎಳ್ಳನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು. ಹಾಗೆಯೇ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಸ್ನಾನವನ್ನು ಮಾಡಿಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಒಂದು ನೆಗೆಟಿವಿಟಿ ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಈ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡೋದ್ರಿಂದ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಎಳ್ಳು ಅಂದ್ರೇ ಪಾಪನಾಶಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ಕಪ್ಪು ಎಳ್ಳನ್ನು ನಾವು ಸಾಮಾನ್ಯವಾಗಿ ದಾನಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಬಳಸ್ತೇವೆ. ಎಳ್ಳು ಬತ್ತಿಯನ್ನು ಹಚ್ಚಬೇಕಾದ್ರೆ ಕೂಡ ಬಳಸ್ತೀವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪಾಪನಾಶಕ ಅದು ಆಗಿರೋದ್ರಿಂದ ಅದನ್ನು ನಾವು ಆ ರೀತಿಯಾಗಿ ಉಪಯೋಗಿಸ್ತೀವಿ. ಹಾಗೆ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನ ಮಾಡೋದಕ್ಕಿಂತ ಮುನ್ನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ನರ್ಮದಾ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಒಂದು ಮಂತ್ರವನ್ನು ಹೇಳಿ ಆನಂತರ ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸ್ನಾನವನ್ನು ಮಾಡೋದ್ರಿಂದ ನಾವು ಆ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಪುಣ್ಯ ನನಗೆ ಈ ಒಂದು ನೀರಿನಿಂದ ಲಭಿಸಲಿ ಅಂತ ಈ ಒಂದು ಮಂತ್ರದ ಅರ್ಥ ಆಗಿರುತ್ತೆ. ಆದ್ದರಿಂದ ಅದನ್ನು ಹೇಳಿಕೊಂಡು ನಾವು ಸ್ನಾನವನ್ನು ಮಾಡಬೇಕಾಗತ್ತೆ. ಆ ನಂತರದಲ್ಲಿ ನೀವು ಆ ದಿವಸ ವಿಶೇಷವಾಗಿ ಶಿವನ ಪೂಜೆ ಹಾಗೆ ವಿಷ್ಣುವಿನ ಪೂಜೆ ಹಾಗೆ ಸೂರ್ಯದೇವನ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ಬಹಳನೇ ವಿಶೇಷ. ಜೊತೆಗೆ ಆ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಮಾಡಬೇಕು. ಇನ್ನು ಸೂರ್ಯದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗಿರೋದು ಬಹಳನೇ ಮುಖ್ಯ. ಆ ದಿವಸ ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ತಪ್ಪದೆ ಸೂರ್ಯನಿಗೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರು, ಅರಿಶಿನ, ಕುಂಕುಮ, ಅಕ್ಷತೆ ಹಾಗೆ ಒಂದು ಕೆಂಪು ಹೂವನ್ನು ಹಾಕಿ ಸೂರ್ಯನಿಗೆ ಆರ್ಘ್ಯವನ್ನು ಬಿಡಬೇಕಾಗತ್ತೆ. ಇನ್ನು ಈ ದಿವಸ ವಿಶೇಷವಾಗಿ ದಾನಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಅದು ಯಾವುದು ಅಂತ ಹೇಳಿದ್ರೆ ತಿಲದಾನ. ಅಂದರೆ ಅದು ಕಪ್ಪು ಎಳ್ಳಾಗಿರಬಹುದು ಅಥವಾ ಬಿಳಿ ಎಳ್ಳಾಗಿರಬಹುದು. ಅದನ್ನು ನೀವು ಶಿವನ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದು ತುಂಬಾ ಒಳ್ಳೆಯದು. ಅಥವಾ ಎಳ್ಳೆಣ್ಣೆಯನ್ನು ಕೂಡ ದಾನವಾಗಿ ಕೊಡ್ಬೋದು. ನೋಡಿ, ಯಾವಾಗಲೂ ಅಷ್ಟೇ ಯಾವುದೇ ಒಂದು ದೋಷ ಪರಿಹಾರ ಅಂತ ಬಂದಾಗ ಶಿವನ ದೇವಸ್ಥಾನಕ್ಕೆ ದಾನಗಳನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಶಿವ ಲಯಕರ್ತ. ಆದ್ದರಿಂದ ಆ ರೀತಿಯಾಗಿ ಶಿವನ ದೇವಸ್ಥಾನಕ್ಕೆ ದಾನಗಳನ್ನು ಕೊಟ್ಟಾಗ ನಮ್ಮ ಆ ಪಾಪ ಕರ್ಮಗಳೇನಿದೆ ಅದು ಕಡಿಮೆ ಆಗುತ್ತೆ. ಆದ್ದರಿಂದ ದೋಷ ಪರಿಹಾರಕ್ಕಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಕೊಡಬೇಕು. ಇನ್ನು ವಸ್ತ್ರದಾನವನ್ನು ನೀವು ಯಾರಾದರೂ ಬಡವರಿಗಾದರೂ ಕೂಡ ದಾನವಾಗಿ ಕೊಡಬಹುದು. ಹಾಗೆ ಈ ದಿವಸ ತಪ್ಪದೆ ಗೋವುಗಳಿಗೆ, ನಿಮ್ಮ ಮನೆ ಹತ್ತಿರ ಏನಾದರೂ ಹಸುಗಳು ಇತ್ತು ಅಂತ ಹೇಳಿದ್ರೆ ನೀವು ಆ ದಿವಸ ಚಪಾತಿಯನ್ನು ಹಸುವಿಗೆ ನೀವೇ ಹೋಗಿ ತಿನ್ನಿಸ್ಬಿಟ್ಟು ಬರೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ಇದರಿಂದ ನಿಮ್ಮ ಏನು ಒಂದು ಕಷ್ಟಗಳಿರುತ್ತೆ, ನಿಮಗೆ ಸಮಸ್ಯೆಗಳಿರುತ್ತೆ, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮನೆಗೆ ಒಂದು ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ. ನೀವು ಈ ಹುಣ್ಣಿಮೆ ದಿವಸ ಅದರಲ್ಲೂ ವಿಶೇಷವಾಗಿ ಭಾನುವಾರ ಬಂದಿರೋದ್ರಿಂದ ಆ ದಿವಸ ಹಸುವಿಗೆ ಚಪಾತಿಯನ್ನು ಕೊಡೋದು ತುಂಬಾ ಒಳ್ಳೆಯದಾಗುತ್ತೆ. ನೀವು ಆ ದಿವಸದಿಂದ
ಸತತವಾಗಿ 4 ವಾರಗಳ ಕಾಲ ಹಸುವಿಗೆ ನೀವು ಚಪಾತಿಯನ್ನು ಕೊಡೋದ್ರಿಂದ ನಿಮಗೆ ಏನಾದರೂ ದೋಷಗಳಿತ್ತು, ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಅದು ನಿಧಾನವಾಗಿ ಕಡಿಮೆ ಆಗುತ್ತೆ. ಹಾಗೆ ಅಂದ್ಕೊಂಡಂಥ ಕೆಲಸಗಳು ಶೀಘ್ರವಾಗಿ ಫಲವನ್ನು ನೀಡುತ್ತೆ. ಬೇಕಿದ್ದರೆ ನೀವು ಇದನ್ನು ಪರೀಕ್ಷೆ ಮಾಡಿ ನೋಡಬಹುದು. ಸತತವಾಗಿ 4 ವಾರ ಚಪಾತಿಯನ್ನು ಕೊಡ್ತಾ ಬನ್ನಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಪ್ರತಿ ಭಾನುವಾರ ನೀವು ಚಪಾತಿಯನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಮನೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ದಿವಸ ಸೂರ್ಯನಿಗೆ ಮಾತ್ರ ಅಲ್ಲ, ಆ ದಿವಸ ಸಂಜೆ ಅಂದರೆ ಕತ್ತಲಾದ ನಂತರ ಚಂದ್ರನಿಗೆ ಒಂದು ಪೂಜೆಯನ್ನು ಮಾಡಿಬಿಟ್ಟು ಆರ್ಘ್ಯವನ್ನು ಕೊಡಬೇಕಾಗುತ್ತೆ. ಆರ್ಘ್ಯವನ್ನು ಯಾವ ರೀತಿ ಕೊಡಬೇಕಂತ ಬೇರೆ ಸೆಪರೇಟ್ ವಿಡಿಯೋವನ್ನು ಮಾಡಿದ್ದೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಚಂದ್ರನಿಗೆ ಕೂಡ ಒಂದು ಕಡ್ಡಿಯನ್ನು ಬೆಳಗ್ಬಿಟ್ಟು ಆರತಿಯನ್ನು ಮಾಡಿಬಿಟ್ಟು ಆರ್ಘ್ಯವನ್ನು ಕೊಡಬಹುದು. ಇದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಈ ದಿವಸ ಸಾಧ್ಯವಾದರೆ ಬೆಳಿಗ್ಗೆ ಸ್ನಾನದ ನಂತರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಮನೆ ಸಮೀಪದಲ್ಲಿ ಇರುವಂಥ ಅರಳಿ ವೃಕ್ಷಕ್ಕೆ ತೆರಳಿ ಅಲ್ಲಿ 2 ತುಪ್ಪದ ದೀಪಗಳನ್ನು ಅಥವಾ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರೋದು ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಭರತ ಹುಣ್ಣಿಮೆಯ ದಿವಸ ಈ ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ಕಾಣ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಭರತ ಹುಣ್ಣಿಮೆಯ ದಿವಸ ಏನೆಲ್ಲ ಮಾಡಬೇಕಂತ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.